ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಪರೀಕ್ಷೆಯ ಟೀಚರ್ ಆದರ್ಶ್. ಇವತ್ತಿನ ಕ್ಲಾಸ್ನಲ್ಲಿ ಯಾರ್ಯಾರು ಜೀರೋ ಟು ಹೀರೋ ಆಗ್ಬೇಕಂತಿದ್ದೀರೋ, ಆವರೇಜ್ ಟು ಟಾಪರ್ ಆಗಬೇಕು ಅಂತ ಇದ್ದೀರೋ ಅವರಿಗೋಸ್ಕರನೇ ನಾನು ಕೆಲವೊಂದು ಸ್ಟೆಪ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕರೆಕ್ಟ್ ಆಗಿ ನೋಡಿ, ನೀವು ನಿಮ್ಮ ಲೈಫ್ನಲ್ಲಿ ಯಾವ ಚೇಂಜಸ್ಗಳನ್ನ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಆ ಚೇಂಜಸ್ಗಳು ಈ ವಿಡಿಯೋದಿಂದಲೇ ಸ್ಟಾರ್ಟ್ ಆಗಲಿ. ಸಿಂಪಲ್. ದಿಸ್ ಈಸ್ ಫಾರ್ ದೋಸ್ ಸ್ಟೂಡೆಂಟ್ಸ್. ಇದು ಯಾರಿಗೋಸ್ಕರ? ಹೂ ಫೀಲ್ ಐ ಆಮ್ ಟೂ ಲೇಟ್. ಸರ್ 6 months ಆಯಿತು, 7 months ಆಯಿತು, ಇನ್ನು ಎಕ್ಸಾಮ್ ಏನು ನಿಯರ್ ಇದೆ, ಏನ್ ಮಾಡೋದು ಅಂತ ಇದ್ದೀರಾ? ಟೂ ಲೇಟ್ ಅನ್ನೋ ಒಂದು ರಿಗ್ರೆಟ್ ಗಿಲ್ಟ್ ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದೀರಾ. ಈ ವಿಡಿಯೋ ನಿಮಗೋಸ್ಕರ. ಗಾಟ್ ಬಿಲೋ ಎವರೇಜ್ ಮಾರ್ಕ್ಸ್, SA1 ಎಕ್ಸಾಮ್ ಇರಬಹುದು, ಬೇರೆ ಬೇರೆ FA ಎಕ್ಸಾಮ್ಸ್ಗಳಲ್ಲಿ ಎವರೇಜ್ಗಿಂತ ಕಡಿಮೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರೋ, ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹೂ ವಾಂಟ್ ಅ ಫ್ರೆಶ್ ರೀಸ್ಟಾರ್ಟ್, ಇಂದಿನಿಂದಲೇ ಈಗ್ಲಿಂದಲೇ ನಾನು ಒಂದು ಹೊಸ ಸ್ಟಾರ್ಟಿಂಗ್ ಜರ್ನಿಯನ್ನ ಮಾಡಬೇಕು, ಇಲ್ಲಿ ತನಕ ಆಗೋದದ್ದು ಹೋಗ್ಲಿ ಅಂತ ಇದ್ದೀರೋ, ಫ್ರೆಶ್ ಸ್ಟಾರ್ಟ್ ನಿಮ್ಮ ಮೈಂಡ್ ಅಲ್ಲಿದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ನೀವು ಈ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಜೀವನದ 10th ಎಕ್ಸಾಮ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಇದ್ದೀರೋ, ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಫಾಲೋ ದೀಸ್ 3 steps ಟು ಬಿಕಮ್ ಅ ಹೀರೋ ಆನ್ March 18th. ನಿಮ್ಮ ಎಕ್ಸಾಮು March 18th ಇಂದ ಸ್ಟಾರ್ಟ್ ಆಗಲಿದೆ. ಸೊ ಆ ಒಂದು ದಿನದಿಂದ ಎಕ್ಸಾಮಿನ ಪ್ರತಿಯೊಂದು ದಿನನೂ ನೀವು ಹೀರೋ ಆಗಬೇಕಂದ್ರೆ ನಾನು ಮುಂದೆ ಹೇಳುವಂತಹ 3 ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ಆ ಹೀರೋ ಆಗೇ ಆಗ್ತೀರಾ. ಆ ಪ್ರಾಮಿಸ್ ಭರವಸೆಯನ್ನ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಫಸ್ಟ್ ಒನ್, ಇಲ್ಲಿ ಒಂದು ಟಾರ್ಗೆಟ್ ಅನ್ನ ನೀವು ಕಾಣಬಹುದಾಗಿದೆ. ಸ್ಟೆಪ್ 1 ಅದೇ ಆಗಿದೆ. ಟಾರ್ಗೆಟ್ ಮಿನಿಮಮ್ ಚಾಪ್ಟರ್ಸ್ ಪರ್ ಮಂತ್. ನೀವು ನವೆಂಬರ್ನಲ್ಲಿ ನೋಡ್ತಾ ಇರಬಹುದು, ಡಿಸೆಂಬರ್ ಯಾವುದೇ ಮಂತಲ್ಲಿ ನೋಡ್ತಾ ಇರಬಹುದು. ಟೋಟಲ್ ಎಷ್ಟು ಚಾಪ್ಟರ್ಸ್ ಇದೆ, ಅವುಗಳನ್ನ ಎಷ್ಟು ಮಂತ್ ಇದೆ ಅವುಗಳಿಂದ ಡಿವೈಡ್ ಮಾಡಿ ಪರ್ ಮಿನಿಮಮ್ ಇಷ್ಟೊಂದು ಮಾಡಲೇಬೇಕು ಅಂತ ಇಟ್ಕೊಳ್ಳಿ. ಸಿಂಪಲ್ ಆದ ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಇದೆ. ಮಾರ್ಚ್ ತಿಂಗಳನ್ನು ಬಿಟ್ಟು ಹಾಕೋಣ, ಡಿಸೆಂಬರು, ಜನವರಿ, ಫೆಬ್ರವರಿ 3 ತಿಂಗಳಿದೆ ಅನ್ಕೊಳ್ಳೋಣ. 3 ತಿಂಗಳಲ್ಲೂ ಸಹ ಬಹಳಷ್ಟು ಫೆಬ್ರವರಿ ರಿವಿಷನ್ಗೆ ಹೋಗುತ್ತೆ. ಆದರೂ ಇಟ್ಕೊಳ್ಳೋಣ, ಈಗಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂದರೆ 33 ಡಿವೈಡ್ ಬೈ 3 11 ಚಾಪ್ಟರ್ಸ್. ಈ 11 ಚಾಪ್ಟರ್ಸ್ಗಳನ್ನ ಭೂಮಿ ಆಕಾಶ ಎರಡು ಒಂದೇ ಆದರೂ ಸಹ ಡಿಸೆಂಬರ್ನಲ್ಲಿ 11, ಹಾಗೆ ಜನವರಿ ಮತ್ತೆ ಫೆಬ್ರವರಿಲಿ 11 ಚಾಪ್ಟರ್ಸ್ಗಳನ್ನ ಮುಗಿಸ್ತೀವಿ ಅಂತ ನೀವು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸೊ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ವಿರಾಟ್ ಕೊಹ್ಲಿಯನ್ನ ನಾವು ಗ್ರೇಟೆಸ್ಟ್ ಚೇಸರ್ ಅಂತ ಕರಿತೇವೆ, ದ ಹಿಸ್ಟ್ರಿ ಹ್ಯಾಸ್ ಎವರ್ ಸೀನ್, ಅವರಿಗೆ ಟಾರ್ಗೆಟ್ ಮೈಂಡ್ ಅಲ್ಲಿ ಇರುತ್ತೆ. ಅದನ್ನ ಅವರು ಬ್ರೇಕ್ ಡೌನ್ ಮಾಡ್ಕೊಳ್ತಾ ಹೋಗ್ತಾರೆ. 50 ಓವರ್ನಲ್ಲಿ 350 ಹೊಡಿಬೇಕಂದ್ರೆ ನಾನು 30th ಓವರ್ನಲ್ಲಿ ಎಲ್ಲಿರಬೇಕು, 40th ಓವರ್ನಲ್ಲಿ ಎಲ್ಲಿರಬೇಕು, ಅದು ಅವರ ಮೈಂಡ್ ಸೆಟ್ ಆಗಿರುತ್ತೆ. ನಿಮ್ಮ ಮೈಂಡ್ ಸೆಟ್ ಸಹ ಅದೇ ಆಗಿರಬೇಕು. ಟಾರ್ಗೆಟ್ 33 ಚಾಪ್ಟರ್ಸ್ ಇದೆ ಸೋಷಿಯಲ್ ಸೈನ್ಸ್ ಅಲ್ಲಿ ಅಂದ್ರೆ ಈ ಮಂತಿನ ಎಂಡ್ನಲ್ಲಿ ನಾನು ಎಲ್ಲಿರಬೇಕು, ಆ ಮಂತಿನ ಎಂಡ್ನಲ್ಲಿ 11 ಚಾಪ್ಟರ್ಸ್ಗಳನ್ನ ಮುಗಿಸ್ಬೇಕು ಅಂದ್ರೆ ವೀಕ್ಲಿ ನನ್ನ ಟಾರ್ಗೆಟ್ ಏನಾಗಿರ್ಬೇಕು, ಪರ್ ವೀಕು ಎಷ್ಟು ಚಾಪ್ಟರ್ಸ್ಗಳನ್ನ ನಾನು ಮುಗಿಸ್ಬೇಕು, ಅದು ನಿಮ್ಮ ಸೆಕೆಂಡ್ ಟಾಸ್ಕ್ ಆಗತ್ತೆ. ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಕ್ಲಾಸ್ನಲ್ಲೂ ಹೇಳ್ತಾ ಇರ್ತೇನೆ, ಯಾವಾಗ 33 ಚಾಪ್ಟರ್ಸ್ ಅನ್ಸುತ್ತೋ ಬಹಳಷ್ಟು ದೊಡ್ಡದು ಅನ್ಸುತ್ತೆ, ಆದರೆ ಅದನ್ನೇ ನೀವು ಬ್ರೇಕ್ ಡೌನ್ ಮಾಡ್ಕೊಳ್ತಾ ಹೋಗಿ 33 ಇದ್ದದನ್ನ ಪರ್ ಮಂತು, ಪರ್ ವೀಕ್, ವಾರಕ್ಕೆ, ಅದಾದ್ಮೇಲೆ 3 ದಿವಸಕ್ಕೆ, 2 ದಿವಸಕ್ಕೆ ಎಷ್ಟು ಓದಬೇಕು ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಆಗಿ ಅದಾದ್ಮೇಲೆ ನೀವು ಆ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತೀರಾ. ಆ ಭರವಸೆ ನನಗಿದೆ. ನೀವು ಈಗ್ಲಿಂದಲೇ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತೀರಾ ಅಂದಿದ್ರೆ ಕಮೆಂಟ್ ಅಲ್ಲಿ ಟಾರ್ಗೆಟ್ ಅಂತ ಹಾಕಿ. ಇದರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೂ ಹೋಗತ್ತೆ, ಟಾರ್ಗೆಟ್ ಇದೆ, ನಾನು ಅದನ್ನು ಅಚೀವ್ ಮಾಡಬೇಕು ಅಂತ ಬರ್ತ್ ತೆಗೆಯೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಕೋಲ್, ಥಮ್ಸ್ ಅಪ್, ಎಸ್. ಸ್ಟೆಪ್ 2, ಡೈಲಿ ರೂಟೀನ್. ನಾನು ನಿಮಗೆ
2.5 ಅವರ್ಸ್ ಅಲ್ಲ 3 ಅವರ್ಸ್ ಸಾರಿ ಪ್ಲಸ್ 0.5 3 ಅವರ್ಸ್ ಡೈಲಿ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿಮಗೂ ಸಹ ಗೊತ್ತು ನಾವು ಬಹಳಷ್ಟು ಹಿಂದಿದ್ದೇವೆ, ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಮ್ಮ ಹತ್ರ ಟೈಮು ಸಹ ಸ್ವಲ್ಪ ಲಿಮಿಟೆಡ್ ಇದೆ. ಹೀಗಾಗಿ ಅಟ್ಲೀಸ್ಟ್ ನೀವು 4 ಅವರ್ಸ್ ಕೊಡಬೇಕು ಅಂತಿದ್ದೀರಾ, ವೆಲ್ ಅಂಡ್ ಗುಡ್, ಕೊಡಿ. 5 ಅವರ್ಸ್ ಕೊಡಬೇಕು ಅಂತಿದ್ದೀರಾ, ಕೊಡಿ. ನಾನು ಇಲ್ಲಿ ಹೇಳ್ತಾ ಇರೋದು ಮಿನಿಮಮ್ ಇಷ್ಟಾದ್ರೂ ನೀವು ಮಾಡಲೇಬೇಕು ಅಂತ ಹೇಳ್ತಾ ಇರೋದು. ಸೊ 3 ಅವರ್ಸ್ ಇದೆ ಅಂದಮೇಲೆ 1 ಅವರ್ ಬೇಸಿಕ್ಸು, ಸಿಂಪಲ್ ಬೇಸಿಕ್ಸ್ ಅಂದ್ಕೂಡ್ಲೆ ಏನು, ಸ್ಟಾರ್ಟಿಂಗ್ ಇಂದ ABCD ಅಂತ ಹೇಳ್ತಾ ಇಲ್ಲ. ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ಓದ್ತಾ ಇದ್ದೀರಾ ಅಂದಮೇಲೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಾ ಇದ್ದೀರಾ, ಅರ್ಥ ಆಗ್ತಾ ಇಲ್ವಾ, ನಮ್ಮ ಒನ್ ಶಾರ್ಟ್ ವಿಡಿಯೋವನ್ನು ನೋಡಿ, ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದು ನಿಮ್ಮ ಬೇಸಿಕ್ಸ್ ಆಗುತ್ತೆ. ಓದ್ತಾ ಇರಬೇಕಾದ್ರೆ ನಿಮ್ಗೆ ಎಲ್ಲೆಲ್ಲಿ ಡೌಟ್ಸ್ಗಳು ಬರುತ್ತೆ, ಕನ್ಫ್ಯೂಷನ್ಸ್ಗಳು ಬರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋದೇ ಬೇಸಿಕ್ಸ್ ಅಲ್ಲಿ ಬರುತ್ತೆ. ಮ್ಯಾಥ್ಸ್ ಅಲ್ಲೂ ಸಹ ನೋಡೋದಾದ್ರೆ ಏನೋ ಒಂದು ಕಾನ್ಸೆಪ್ಟ್ ತಿಳಿತಾ ಇಲ್ಲ ಅಂದಮೇಲೆ 9th ಇಂದು ಏನೋ ಇರುತ್ತೆ ಅದರಲ್ಲಿ, ಅದನ್ನ ತಿಳ್ಕೊಳ್ಬೇಕಂದ್ರೆ ನಮ್ಮ ಒನ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ, ಅದನ್ನ ನೋಡಿ ತಿಳ್ಕೊಳ್ಳಿ. ನ್ಯೂ ಚಾಪ್ಟರ್, ಇದನ್ನ ಡೌಟ್ ಸಾಲ್ವಿಂಗು ಏನೇನ್ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳಿವೆ ಅದಕ್ಕೆ 1 ಅವರ್ ಹೋಯ್ತು. ಇನ್ನೊಂದು 1 ಅವರು ಫ್ರೆಶ್ ಆಗಿ ಹೊಸ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿ, ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿ. 1 ಅವರ್ ಕೊಡ್ಲೇಬೇಕು ಈ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ನಮ್ಮ ಹತ್ರ ಬಹಳಷ್ಟು ಸಮಯ ಕಡಿಮೆ ಇದೆ. 30 ಮಿನಿಟ್ ಪಾಸ್ಟ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ. ಇದನ್ನ ಯಾವುದೇ ಕಂಡೀಷನ್ದಲ್ಲೂ ಮಿಸ್ ಮಾಡೋ ಹಾಗೆ ಇಲ್ಲ. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದಾಗಿದೆ ಚಾಪ್ಟರ್ ವೈಸ್. ಮತ್ತೇನ್ ಬೇಕು ನಿಮಗೆ? ಸೊ ಯಾವ ಚಾಪ್ಟರ್ ಅನ್ನ ಓದಿರ್ತೀರೋ ಆ ಚಾಪ್ಟರ್ನ PYQsಗಳನ್ನ ಅಟೆಂಪ್ಟ್ ಮಾಡಿ. ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಪೇಪರ್ ಸೆಟ್ ಮಾಡೋರು ತೆಗಿತಾ ಇದ್ದಾರೆ ಅಂತ, ಯಾವ ರೀತಿಯ ಪ್ಯಾಟರ್ನ್ಸ್ಗಳು ಬರ್ತಾ ಇವೆ ಆ ಕ್ವಶನ್ ಪೇಪರ್ನಲ್ಲಿ ಅಂತ ಅರ್ಥ ಆಗುತ್ತೆ. ಆ ಚಾಪ್ಟರ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಇತ್ತು ಅಂತ ನಿಮ್ಗೆ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ PYQsಗಳನ್ನ ಮಸ್ಟ್ ಮಾಡಲೇಬೇಕು. 30 ಮಿನಿಟ್ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಓದ್ತೀರೋ ಅಷ್ಟೇ ರಿವಿಷನ್ ಮಾಡೋದು ಇಂಪಾರ್ಟೆಂಟು. ಓದಾದ್ಮೇಲೆ 1 ದಿನ 2 ದಿನ ಆದ್ಮೇಲೆ ಮೈಂಡಲ್ಲಿ ಏನೂ ಉಳಿಯಲ್ಲ. ಅದಕ್ಕೋಸ್ಕರ ಲಿಮಿಟೆಡ್ ರೆಗ್ಯುಲರ್ ಟೈಮ್ ಇಂಟರ್ವಲ್ಸ್ನಲ್ಲಿ ರಿವೈಸ್ ಮಾಡ್ತಾ ಇರಿ. ಇವತ್ತು ಓದಿದ್ದೇನೋ ದಿನದ ಲಾಸ್ಟಲ್ಲಿ ಒಂದು ಅರ್ಧ ಗಂಟೆ ರಿವೈಸ್ ಮಾಡಿ, ಏನು ಓದ್ದೆ ಅಂತ. ಕಣ್ಣು ಮುಚ್ಕೊಳ್ಳಿ, ಕೀವರ್ಡ್ಸ್ಗಳು ಏನು ಬರ್ತಾ ಇವೆ ಅಂತ ನೆನಪು ಮಾಡಿ. ಅದಾದ್ಮೇಲೆ ಒಂದು ನೋಟ್ಬುಕ್ನಲ್ಲಿ ಬರೀ ಎಲ್ಲ ಕೀವರ್ಡ್ಸ್ಗಳು. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ನಲ್ಲಿ ಏನೇನು ಕೀವರ್ಡ್ಸ್ಗಳಿದ್ವು, ಯಾವ್ದು ಮಿಸ್ ಆಗಿದೆ ನನ್ನ ನೋಟ್ಬುಕ್ನಲ್ಲಿ ಅದನ್ನ ಬರೀರಿ. ಅವಾಗ ಗೊತ್ತಾಗತ್ತೆ ನಿಮಗೆ ಎಲ್ಲಿ ರಿಮೆಂಬರ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ, ಯಾವುದರ ಮೇಲೆ ಇನ್ನೂ ಹೆಚ್ಚಿನ ಎಫರ್ಟ್ಸ್ ಅನ್ನು ಹಾಕೋ ಅವಶ್ಯಕತೆ ಇದೆ ಅಂತ. ಅದೇ 1 ವಾರ ಆದ್ಮೇಲೆ ಪುನಃ ಆ ಕೀವರ್ಡ್ಸ್ಗಳಿಂದ ಮೂಲಕ ಮತ್ತೊಂದ್ಸಲ ನೆನಪು ಮಾಡ್ಕೊಳ್ಳಿ. ಈಗ ನೋಡಿ ಕೀವರ್ಡ್ಸ್ಗಳಲ್ಲಿ ಯಾವುದಾದನ್ನ ನೀವು ಬರ್ದಿದ್ದೀರೋ ಇಲ್ವೋ ಅಂತ. ಆವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲಿ ಹೆಚ್ಚಿನ ಎಫರ್ಟ್ಸ್ಗಳನ್ನು ಹಾಕಬೇಕು ಅಂತ. ಸೊ ಈ ಒಂದು 3 ಅವರ್ ರೂಲನ್ನು ನೀವು ಫಾಲೋ ಮಾಡ್ತೀರಾ ಡೈಲಿ ಅನ್ನೋ ಭರವಸೆ ನನಗಿದೆ. ಇಲ್ಲಿ ಡೈಲಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ 1 ದಿನ ಆಗಿಲ್ಲ ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, ಆ ರೀತಿ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಈ ಮೂಮೆಂಟ್ನಿಂದ ಹೇಳಿ ಡೈಲಿ ಇವತ್ತು ನಾಳೆ ಪ್ರತಿದಿನ ನಾನು ಮಾಡ್ತೇನೆ, ಏನೇ ಆಗಲಿ ನಾನು ಮಾಡೇ ಮಾಡ್ತೇನೆ ಅನ್ನೋ ಒಂದು ಗುರಿ ನಿಮ್ಮ ಮನಸ್ಸಲ್ಲಿರಲಿ. ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಟ್ರ್ಯಾಕಿಂಗ್ ಎಲ್ಲ ಓದಿರ್ತೀರಾ, ಅದಾದ್ಮೇಲೆ ಎಲ್ಲಿದ್ದೀರಾ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸುಮ್ಮನೆ ಎಲ್ಲವನ್ನೂ ಓದ್ತಾ ಹೋದ್ರಿ ಏನೂ ಲಾಭ ಇಲ್ಲ. ಫಾರ್ ಎಕ್ಸಾಂಪಲ್ 1 ವೀಕ್ ಓದಿದ್ದೀರಾ ಅಂದಮೇಲೆ ಎಷ್ಟು ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀರಾ? ಟಾರ್ಗೆಟ್ ಅನ್ನು ಅಚೀವ್ ಮಾಡಲಿಕ್ಕೆ ಇಷ್ಟು ಚಾಪ್ಟರ್ಸ್ಗಳು ಓಕೆನಾ? ನಾನು ಏನೋ ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿದೆ, ಅದ್ರ ಪ್ರಕಾರನೇ ಹೋಗ್ತಾ ಇದ್ದೀನಾ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ. ಟೆಸ್ಟ್ ಅಟೆಂಪ್ಟ್ ಮಾಡಿ, PYQsಗಳಿವೆ. ಹಾಗೆ ನಮ್ಮ ಆ್ಯಪ್ನಲ್ಲಿ MCQ ಕ್ವಶನ್ಸ್ಗಳಿವೆ ಪ್ರತಿಯೊಂದು ಚಾಪ್ಟರ್ಗೂ, ಅದನ್ನ ಟ್ರೈಔಟ್ ಮಾಡಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಮಾರ್ಕ್ಸ್ಗಳನ್ನ ನಾನು ಕಳ್ಕೊಳ್ತಾ ಇದ್ದೇನೆ,
ಯಾವ ಕಾನ್ಸೆಪ್ಟ್ ಮೇಲೆ ನನಗೆ ಗ್ರಾಸ್ಪ್ ಇಲ್ಲ ಅಂತ. ಸ್ಕೋರ್ ಟ್ರೆಂಡ್, ನಿಮ್ಮ ಸ್ಕೂಲ್ನಲ್ಲಿ ಯೂನಿಟ್ ಟೆಸ್ಟ್ಗಳು ಆಗ್ತಾ ಇರಬಹುದು, ಬೇರೆ ಬೇರೆ ಎಕ್ಸಾಮ್ಸ್ಗಳು ಆಗ್ತಾ ಇರಬಹುದು. ಕಂಪೇರ್ ಮಾಡ್ತಾ ಹೋಗಿ, ನಾನು ಹಿಂದಿನ ಎಕ್ಸಾಮ್ಗಿಂತ ಮುಂದೆ ಹೋಗ್ತಾ ಇದ್ದೇನೆ, ನಾನು ಎಲ್ಲಿ ಎಡವ್ತಾ ಇದ್ದೇನೆ, ಎಲ್ಲಿ ನನ್ನ ಮಿಸ್ಟೇಕ್ಸ್ಗಳು ಆಗ್ತಾ ಇವೆ, ಅದು ನಿಮ್ಮ ಸ್ಕೋರ್ ಟ್ರೆಂಡ್ನಿಂದ ಗೊತ್ತಾಗತ್ತೆ. ಮಿಸ್ಟೇಕ್ ಪ್ಯಾಟರ್ನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಸ್ಟಾರಲ್ಲಿ ಹೇಳ್ತೇನೆ, ಎಷ್ಟು ನೀವು ಓದ್ತೀರೋ ಅಷ್ಟೇ ನೀವು ಎಲ್ಲಿ ತಪ್ಪುತ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಮಿಸ್ಟೇಕ್ಸ್ಗಳು ಎಲ್ಲ ಆಗ್ತಾ ಇವೆ, ಮ್ಯಾಪ್ ವರ್ಕಲ್ಲಿ ಆಗ್ತಾ ಇದೆಯಾ, ಅಥವಾ ಲಾಂಗ್ ಆನ್ಸರ್ಸ್ಗಳಲ್ಲಿ ಆಗ್ತಾ ಇದೆಯಾ, MCQ ಕ್ವಶನ್ಸ್ಗಳಲ್ಲಿ ಆಗ್ತಾ ಇದೆಯೋ, ಅದನ್ನ ತಿಳ್ಕೊಳ್ಳಿ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಅದು ಇಂಪ್ರೂವ್ಮೆಂಟ್ ಏರಿಯಾಸ್ಗಳಲ್ಲಿ ಬರುತ್ತೆ. ಎಲ್ಲವೂ ಸ್ಟೆಪ್ ವೈಸ್ ಇರುವಂತಹದ್ದು. ಒಂದು ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ. ಹೀಗಾಗಿ ಒಂದ್ಸಲ ಮಿಸ್ಟೇಕ್ಸ್ ಗೊತ್ತಾದ್ಮೇಲೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ. ಈ ಥರ್ಡ್ ಸ್ಟೆಪ್ಪು ವೆರಿ ವೆರಿ ಇಂಪಾರ್ಟೆಂಟು. ದಯವಿಟ್ಟು ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನನಗೆ ಅತ್ಯಂತ ಆತ್ಮೀಯರಾಗಿರುವಂತಹವರು. ಬಹಳಷ್ಟು ಬಾರಿ ಬೇರೆ ಬೇರೆ ಕಡೆ ಹೇಳಿದ್ದೇನೆ, ಆಸ್ ಅ ಟೀಚರ್ ಅಥವಾ ಆಸ್ ಅ ಫ್ರೆಂಡ್, ಆಸ್ ಅ ಅಣ್ಣ, ಏನಂತ ಆದರೂ ತಿಳ್ಕೊಳ್ಳಿ, ಮಾಡಿ. ಯಾಕಂದ್ರೆ ಕೊನೆಗೆ ಎಕ್ಸಾಮ್ನ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗಬಾರ್ದು. ನೀವೆಲ್ಲರೂ ಕಾನ್ಫಿಡೆಂಟ್ ಆಗಿರಬೇಕು. ಯಾವಾಗ ಆ ರಿಸಲ್ಟ್ ಬರುತ್ತೋ ನಿಮ್ಮ ಮುಖದಲ್ಲಿ ಒಂದು ಖುಷಿ ಬರಬೇಕು. ಎಸ್, ಐ ಹ್ಯಾವ್ ಡನ್ ಇಟ್, ನಾನು ನನ್ನ 100% ಕೊಟ್ಟೆ, ಈ ಒಂದು ರಿಸಲ್ಟ್ ಬಂತು ಅನ್ನೋ ಖುಷಿ ನಿಮ್ಮ ಮನಸ್ಸಲ್ಲಿ ಬಂತಂದ್ರೆ ಆ ಖುಷಿ ನನಗೂ ಸಹ ಬಂದಂಗೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ದ ಪ್ರಾಮಿಸ್, ಈ 3 ಸ್ಟೆಪ್ಸ್ಗಳನ್ನ ನೀವು ಮಾಡಿದ್ರೆ ನಾನು ಡೆಫಿನೆಟ್ ಆಗಿ ಪ್ರಾಮಿಸ್ ಮಾಡಬಹುದು, ನಿಮ್ಮ ಫಿಯರ್, ಹೆದರಿಕೆಗಳು ಕ್ಲಾರಿಟಿಯಲ್ಲಿ ಬದಲಾಗತ್ತೆ. ಎಲ್ಲವೂ ಸಹ ಕ್ಲಿಯರ್ ಆಗತ್ತೆ. ನಿಮಗೆ ನಿಮ್ಮ ಸಿಲೆಬಸ್ಸು ಅಚೀವೇಬಲ್ ಅನ್ಸುತ್ತೆ. ಯಾವುದು ಒಂದು ಕಾಲದಲ್ಲಿ ಅಯ್ಯೋ ನನ್ನ ಹತ್ರ ಆಗತ್ತಾ ಇಷ್ಟೊಂದು ಅಂತ ಇದ್ರು, ಈಗ ನೀವೇ ಹೇಳ್ತೀರಾ ಎಸ್ ಅಚೀವೇಬಲ್ ಅಂತ. ಮಾರ್ಕ್ಸು ಆಟೋಮೆಟಿಕಲಿ ಇಂಪ್ರೂವ್ ಆಗೇ ಆಗುತ್ತೆ. ಆ 3 ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಯಾರೂ ಸಹ 0 ಇರಲ್ಲ, ಯಾರೂ ಸಹ ಎವರೇಜ್ ಇರಲ್ಲ, ಯಾರೂ ಸಹ ಟಾಪರ್ ಇರಲ್ಲ. ನೀವು ನಿಮ್ಮ ಎಫರ್ಟ್ಸ್ಗಳನ್ನ ಹಾಕಿದ್ರೆ ನೀವು ರ್ಯಾಂಕರು ಟಾಪರ್ಸು ಆಗ್ತೀರಾ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ವರ್ಕ್ ಯು ಪುಟ್. ಅದೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೀವು ದಿನ 3 ತಾಸು ಕೂತು ಹೇಳಿರುವಂಥದ್ದನ್ನೆಲ್ಲ ಫಾಲೋ ಮಾಡಿ ಡೆಫಿನೆಟ್ಲಿ ಆ ಗೋಲನ್ನು ಅಚೀವ್ ಮಾಡೇ ಮಾಡ್ತೀರಾ. ಆ ಭರವಸೆ ನನಗಿದೆ. ನಿಮಗೂ ಸಹ ಭರವಸೆ ಬೇಕಂದ್ರೆ ಎಫರ್ಟ್ಸ್ಗಳನ್ನ ಹಾಕ್ತಾ ಹೋಗಿ. ಎಸ್, ಇಲ್ಲಿ ಒಂಥರ ಫನ್ನಿ ಆಗಿರುವಂತಹ ಜಿಫ್ ಅಲ್ಲೆಲ್ಲ ನೋಡಿರ್ತೀರಾ. ಯಾಕಂದ್ರೆ ಇಲ್ಲಿ ತನಕ ನಿಮ್ಗೆ ಅನ್ಸ್ಬೋದು ಹೆವಿ ಇತ್ತು ಅಂತ. ಸ್ವಲ್ಪ ಲೈಟ್ ಆಗ್ಲಿಕ್ಕೆ ಹಾಕಿದ್ದೇನೆ. ಸ್ಟಾರ್ಟ್ ಟುಡೇ, ಇವತ್ತು ಈಗ್ಲಿಂದಲೇ ಸ್ಟಾರ್ಟ್ ಮಾಡಿ. ಸ್ಟೇ ಕನ್ಸಿಸ್ಟೆಂಟ್. ಇವತ್ತು ಮಾಡ್ತೇನೆ ನಾಳೆ ಮಾಡಲ್ಲ, ನಾಡಿದ್ದು, ಆ ರೀತಿ ಅಲ್ಲ. ಡೈಲಿ ರೂಟೀನ್ ಅಂತ ಹೇಳಿದ್ದೇನೆ ಅದಕ್ಕೋಸ್ಕರನೇ. ಆ್ಯಂಡ್ ನಿಮ್ಮ ಮಾರ್ಚ್ 18 ಎಕ್ಸಾಮು ನಿಮ್ಮ ಒಂದು ಹೊಸ ವರ್ಷನನ್ನ ಜಗತ್ತಿಗೆ ಪರಿಚಯಿಸುತ್ತೆ. ಯಾವ ಜಗತ್ತು ನೀವು ಏನೂ ಆಗಲ್ಲ, ನಿಮ್ಮ ಹತ್ರ ನೀನು ಜೀರೋನೆ, ನಿನ್ನಿಂದ ಏನೂ ಆಗಲ್ಲ ಅಂತ ಇರುತ್ತೋ ಆ ಜಗತ್ತೇ ಹೇಳುತ್ತೆ ಎಸ್ ನೀವು ಮಾಡಿದ್ದೀರಾ ಅಂತ. ನಿಮ್ಮ ಮೇಲೆ ಪ್ರೌಡ್ ಫೀಲಿಂಗ್ ಅನ್ನ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇ ನಿಮ್ಮ ಬಗ್ಗೆ ಪ್ರೌಡ್ ಆಗ್ತೀರಾ. ಅದು ಬೇಕಾಗಿರೋ ಜೀವನದಲ್ಲಿ. ಬೇರೆಯವ್ರು ಏನೇ ಹೇಳ್ಕೊಳ್ಳಿ, ನಿಮಗೆ ಅನಿಸ್ಬೇಕು ಕೊನೆಯಲ್ಲಿ ನಾನು ನನ್ನ ಬೆಸ್ಟನ್ನು ಕೊಟ್ಟೆ, ಈ ರಿಸಲ್ಟು ಬೆಸ್ಟ್ ಆಯಿತು, ಒಂಥರ ಖುಷಿ ಇದೆ ನನಗೆ. ನಾನು ಎಫರ್ಟ್ಸ್ ಹಾಕಿದ್ದು ಸಹ ಇವತ್ತು ಇದಾಯಿತು, ಒಂಥರ ಸಕ್ಸಸ್ ಆಯಿತು ಅಂತ ನಿಮಗೆ ಅನ್ನಿಸ್ಬೇಕು. ಥ್ಯಾಂಕ್ ಯು. ನನಗೆ ನಿಜವಾಗ್ಲೂ ಥ್ಯಾಂಕ್ ಯು ಅನ್ನ ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ, ಯಾವಾಗ ನೀವು 3 ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀರೋ ಆವಾಗ. ಆಗಲೇ ನನಗೂ ಸಹ ಒಂಥರ ಖುಷಿ ಆಗೋದು, ನಿಮಗೂ ಸಹ ನಿಮ್ಮ ಎಫರ್ಟನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೂ ಖುಷಿ ಆಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದರಿಂದ ಬಹಳಷ್ಟು ಮಕ್ಕಳಿಗೆ ಈ ವಿಡಿಯೋ ತಲುಪತ್ತೆ. ಯಾರ್ಯಾರು ಸ್ಟ್ರಗಲ್ ಆಗ್ತಾ ಇದ್ದಾರೋ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತ ಇದ್ದಾರೋ ಅವರು ಸಹ ಮುಂದೆ ಬರ್ತಾರೆ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಸೂನ್. ಥ್ಯಾಂಕ್ ಯು.